ತಂದೆ ತಾಯಿ ಇಬ್ರು ಕೂಡ ಕೂಲಿ ಕಾರ್ಮಿಕರ ಮಗ ಅವನು. ಏನೋ ಗ್ರಾಚಾರ, ತಂದೆ ತೀರೋಗ್ಬಿಟ್ಟ. ತಾಯಿ ಕೂಲಿ ಮಾಡಿ ಆ ಮಗುನ ಬೆಳೆಸಕ್ಕೆ ಶುರು ಮಾಡಿದ್ಲು. ಆ ತಾಯಿ ಎಷ್ಟು ಮುಗ್ದೆ ಅಂತಂದ್ರೆ, ಮಗುಗೆ ಶಾಲೆಗೆ ಸೇರಿಸ್ಬೇಕು, ವಯಸ್ಸಾಯ್ತು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ಆ ಹಳ್ಳಿನಲ್ಲಿ ಒಬ್ರು ಟೀಚರ್ ಇದ್ರು. ಆ ಟೀಚರ್ ಹೆಸರು ನನ್ನ ಲೈಫಲ್ಲಿ ಮರೆಯಲ್ಲ, ನಿರ್ಮಲಾ ಅಂತ. ಆ ನಿರ್ಮಲಾ ಬಂದು ಈ ತಾಯಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಮಗುನ ಸ್ಕೂಲಿಗೆ ಸೇರಿಸಿ ಅಂತ. ಆ ತಾಯಿ ಕೂಗಾಡ್ಬಿಟ್ರು, ಯಾಕೆ ಸ್ಕೂಲಿಗೆ ಸೇರಬೇಕು, ಅವನು ನಂತರನೇ ಕೂಲಿ ಆಗೋದು ಅಂತ. ಆ ನಿರ್ಮಲಾನವರು ತಮ್ಮ ಬುದ್ಧಿ ಎಲ್ಲ ಖರ್ಚು ಮಾಡಿ ಆ ಹುಡುಗನ ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸ್ಕೊಂಡ್ರು. ಆ ಟೀಚರ್ ಕೈಯಲ್ಲಿ ಕರ್ಕೊಂಡೋದ ಹುಡುಗನ ಹೆಸರು ಆಂಜನಪ್ಪ ಅಂತ. ಆಂಜನಪ್ಪ ಅದೇ ಶಾಲೆಯಲ್ಲಿ ಓದಿ SSLCನಲ್ಲಿ 92% ತಗೊಂಡ, 92%. ಯಾರು ಸ್ಕೂಲ್ ಹೋಗಕ್ಕೆ ಡೌಟ್ ಇದ್ದವನು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ದೊಂದು ಸಂಘಟನೆ ಇದೆ, ಸಂಸ್ಥೆ, ರಾಷ್ಟ್ರೋತ್ಥಾನ ಪರಿಷತ್ ಅಂತ. ರಾಷ್ಟ್ರೋತ್ಥಾನ ಪರಿಷತ್ತು ಪ್ರತಿ ವರ್ಷ ತಪಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತದೆ. ತಪಸ್ ಮತ್ತೆ ಸಾಧನ ಅಂತ. ಈ ಗ್ರಾಮೀಣ ಭಾಗದ ಯಾರು ಪ್ರತಿಭಾವಂತರಿದ್ದಾರೆ ಅವರ ಹೆಕ್ಕಿ ಅವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಉಚಿತವಾದ PUC ಶಿಕ್ಷಣ ಕೊಡ್ತಾರೆ. ಅವ್ರಿಗೇನು, ಈ ಮಕ್ಕಳು IITಗೆ ಹೋಗಬೇಕು ಅಂತ. ಸೊ ಆ ತಪಸ್ಸಲ್ಲಿ ಅಂತ ಒಂದು ಪಾತಾಳ ಗರಡಿಗೆ ಸಿಕ್ಕಾಕೊಂಡವನು ನಮ್ಮ ಆಂಜನಪ್ಪ. 2 ವರ್ಷ ಒಳ್ಳೆ ಸ್ಟಡಿ ಮಾಡ್ದ. CET ರ್ಯಾಂಕ್ 650 ರ್ಯಾಂಕ್ ತಗೊಂಡ. ನಾನು ಅನ್ಕೊಂತೀನಿ, ಆ ನಿರ್ಮಲಾನ ಟೀಚರು ಆ ಹುಡುಗನ ಕರ್ಕೊಂಡು ಬರ್ದೇ ಇದ್ದಿದ್ರೆ ಆ ಹುಡುಗ ಒಂದು ಕೂಲಿ ಆಗ್ತಾ ಇದ್ದ, ಇಲ್ಲದ್ರೆ ಪೋಲಿ ಆಗ್ತಾ ಇದ್ದ. ಅದು ಬಿಟ್ಬಿಡಿ. ನಮ್ಮ ದೇಶದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಅಂತಂದ್ರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್, JEE. ಆ JEE ನಮ್ಮ ಆಂಜನಪ್ಪ ಇಡೀ ದೇಶದಲ್ಲಿ 92ನೇ ರ್ಯಾಂಕ್ ತಗೊಂಡ, 92nd ರ್ಯಾಂಕ್. ಹಿ ಕಂಪ್ಲೀಟೆಡ್ ಹಿಸ್ IIT ಕೋರ್ಸ್ ಇನ್ ಮುಂಬೈ IIT, ಬಾಂಬೆ IIT. ದಟ್ ಈಸ್ ದ ಸ್ಟ್ರೆಂತ್ ಆಫ್ ಎ ಗೌರ್ಮೆಂಟ್ ಸ್ಕೂಲ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು.